ರಾಜ್ಯದ ರೈತ ಸಮುದಾಯಕ್ಕೆ ಬಂಪರ್ ಸುದ್ದಿ. ಈ ವರ್ಷ ರೈತರಿಗೆ ಸಿಗ್ತಾ ಇರುವ ಬಂಪರ್ ಪರಿಹಾರದ ಬಗ್ಗೆ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಒಂದು ಮಹತ್ವದ ಮಾಹಿತಿಯನ್ನ ಹೊರಹಾಕಿದ್ದಾರೆ. ಇನ್ಮುಂದೆ ಕೇವಲ ಘೋಷಣೆಗಳಾಗ್ಲಿ ಹೇಳಿಕೆಗಳಾಗ್ಲಿ ಇರೋದಿಲ್ಲ, ನೇರ ಪರಿಹಾರ. ಹೌದು, ಬರ ಮತ್ತು ಪ್ರವಾಹದಿಂದ ನಷ್ಟ ಅನುಭವಿಸಿದ 14.21 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಬರೋಬ್ಬರಿ 2,249 ಕೋಟಿಗಳಷ್ಟು ಹಣ ಬಿಡುಗಡೆಯಾಗಿದೆ. ಇದು ಹೇಗೆ, ಯಾವಾಗ ರೈತರ ಖಾತೆಗೆ ಬರಲಿದೆ? ಕೃಷ್ಣ ಬೈರೇಗೌಡ ಅವರು ಕೊಟ್ಟಿರುವ ಈ ಸಂಪೂರ್ಣ ಮಾಹಿತಿಯ ಸಾರಾಂಶವೇನು, ಯಾವ ಜಿಲ್ಲೆಗೆ ಎಷ್ಟು ಪರಿಹಾರ ಸಿಗಲಿದೆ ಮತ್ತು ನೀವು ಈ ಪರಿಹಾರದ ಹಣವನ್ನ ಪಡೆಯಲು ಏನು ಮಾಡಬೇಕು, ಇದರ ಬಗ್ಗೆ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಕರ್ನಾಟಕದ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ವಿಧಾನಸಭೆಯ ಚಳಿಗಾಲದ ಅಧಿವೇಶನದಲ್ಲಿ ರಾಜ್ಯದ ಕೃಷಿ ವಲಯಕ್ಕೆ ವಿಪತ್ತು ಪರಿಹಾರ ನೀಡಿದ ಕುರಿತು ಮಹತ್ವದ ಹೇಳಿಕೆಯನ್ನ ನೀಡಿದ್ದಾರೆ. ಸಚಿವರ ಪ್ರಕಟಣೆಯ ಪ್ರಕಾರ ಪ್ರಸ್ತುತ ವರ್ಷದ ಮುಂಗಾರು ಹಂಗಾಮಿನಲ್ಲಿ ಬೆಳೆ ನಷ್ಟಕ್ಕೆ ಒಳಗಾದ ಒಟ್ಟು 14.21 ಲಕ್ಷ ರೈತರಿಗೆ 2,249 ಕೋಟಿ ಮೊತ್ತದ ಬೆಳೆ ಪರಿಹಾರವನ್ನು ಯಶಸ್ವಿಯಾಗಿ ವಿತರಿಸಲಾಗಿದೆ. ಈ ಸಂದರ್ಭದಲ್ಲಿ ಸಚಿವರು 2023ರಲ್ಲಿ ತೀವ್ರ ಬರ ಪರಿಸ್ಥಿತಿ ತಲೆದೂರಿದಾಗ ಕೇಂದ್ರ ಸರ್ಕಾರವು ಸಮಯಕ್ಕೆ ಸರಿಯಾಗಿ ನೆರವಿಗೆ ಬರಲಿಲ್ಲ. ಇದರಿಂದಾಗಿ ರಾಜ್ಯ ಸರ್ಕಾರವು ಕೇಂದ್ರದ ನೆರವು ಪಡೆಯಲು ಸುಪ್ರೀಂ ಕೋರ್ಟ್ನ ಮೊರೆ ಹೋಗುವ ಐತಿಹಾಸಿಕ ಪ್ರಸಂಗ ಎದುರಾಯಿತು ಎಂದು ಉಲ್ಲೇಖಿಸಿದರು. ನ್ಯಾಯಾಲಯದ ಹಸ್ತಕ್ಷೇಪದ ನಂತರ 38 ಲಕ್ಷ ರೈತರಿಗೆ ಒಟ್ಟಾರೆ ಸುಮಾರು 4,300 ಕೋಟಿ ಪರಿಹಾರ ವಿತರಿಸುವಲ್ಲಿ ರಾಜ್ಯವು ಯಶಸ್ವಿಯಾಯಿತು. ಈ ಹಿನ್ನೆಲೆಯಲ್ಲಿ ಪ್ರಸಕ್ತ ವರ್ಷದಲ್ಲಿ ತ್ವರಿತವಾಗಿ 2,249 ಕೋಟಿ ಪರಿಹಾರ ವಿತರಿಸಲಾಗಿದೆ ಎಂಬುದು ರಾಜ್ಯ ಸರ್ಕಾರದ ಆಡಳಿತಾತ್ಮಕ ಬದ್ಧತೆಯ ಸೂಚಕವಾಗಿದೆ. ವಿಪತ್ತು ಪರಿಹಾರ ವಿತರಣೆಯಲ್ಲಿ ರಾಜ್ಯವು ಆಧಾರ್ ಆಧಾರಿತ ಪಾವತಿ ವ್ಯವಸ್ಥೆ AEPS ಅನ್ನು ಅಳವಡಿಸಿಕೊಂಡಿದೆ. ಕೇವಲ ಒಂದು ಬಟನ್ ಒತ್ತುವ ಮೂಲಕ ಹಣವನ್ನು ರೈತರ ಖಾತೆಗಳಿಗೆ ನೇರವಾಗಿ ವರ್ಗಾಯಿಸಲಾಗಿದ್ದು, ಇದು ವಿತರಣಾ ಪ್ರಕ್ರಿಯೆಯಲ್ಲಿನ ಪಾರದರ್ಶಕತೆ ಮತ್ತು ದಕ್ಷತೆಯನ್ನು ಖಚಿತಪಡಿಸಿದೆ. ಇದು ಮಧ್ಯವರ್ತಿಗಳ ಹಸ್ತಕ್ಷೇಪವನ್ನು ಸಂಪೂರ್ಣವಾಗಿ ನಿವಾರಿಸುತ್ತದೆ. ಇದು ವಿಪತ್ತು ಪರಿಹಾರ ನಿಧಿಯ ಸಕಾಲಿಕ ಬಳಕೆಗೆ ನಿರ್ಣಾಯಕವಾಗಿದೆ. 2,249 ಕೋಟಿ ಪರಿಹಾರವನ್ನು ವಿತರಿಸಿದ್ದರೂ ಈ ಪ್ರಸಕ್ತ ಮುಂಗಾರು ಪರಿಹಾರಕ್ಕಾಗಿ ಕೇಂದ್ರ ಸರ್ಕಾರವು ಇಲ್ಲಿಯವರೆಗೂ ಯಾವುದೇ ಅನುದಾನ ಬಿಡುಗಡೆ ಮಾಡಿಲ್ಲ ಎಂದು ಕಂದಾಯ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಸ್ಪಷ್ಟಪಡಿಸಿದ್ದಾರೆ. ಈ ಸಂಪೂರ್ಣ ಮೊತ್ತವನ್ನು ರಾಜ್ಯ ಸರ್ಕಾರವು ತನ್ನದೇ ಸಂಪನ್ಮೂಲಗಳಿಂದ ಪ್ರಧಾನವಾಗಿ ರಾಜ್ಯ ವಿಪತ್ತು ಪರಿಹಾರ ನಿಧಿ ಮತ್ತು ರಾಜ್ಯದ ಹೆಚ್ಚುವರಿ ನಿಧಿಯಿಂದ ಭರಿಸಿದೆ ಎಂದು ಇದು ಸೂಚಿಸುತ್ತದೆ. ವಿತ್ತೀಯ ಪಾಲುದಾರಿಕೆ ಬಾಕಿ ಉಳಿದಿದ್ದರೂ ತ್ವರಿತ ಪರಿಹಾರ ವಿತರಣೆಗೆ ರಾಜ್ಯ ಸರ್ಕಾರ ತೋರಿದ ಬದ್ಧತೆಯನ್ನು ಇದು ವಿವರಿಸುತ್ತದೆ. ವಿತರಿಸಲಾದ ಪರಿಹಾರವು ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಯ ಮಾನದಂಡಗಳ ಪ್ರಕಾರ ಮಳೆಯಾಶ್ರಿತ ನೀರಾವರಿ ಮತ್ತು ತೋಟಗಾರಿಕೆ ಬೆಳೆಗಳಿಗೆ ನಿಗದಿಪಡಿಸಲಾದ ದರಗಳನ್ನು ಅನುಸರಿಸಿದೆ. ಈ ಪರಿಹಾರವು ಗರಿಷ್ಠ 2 ಹೆಕ್ಟೇರ್ ಪ್ರದೇಶದ ಮಿತಿಗೊಳಪಟ್ಟಿರುತ್ತದೆ. ಇದಲ್ಲದೆ ರಾಜ್ಯ ಸರ್ಕಾರವು ಬರದಿಂದ ಜೀವನಾಧಾರದ ನಷ್ಟ ಅನುಭವಿಸಿದ 16 ಲಕ್ಷ ಸಣ್ಣ ಮತ್ತು ಅತಿಸಣ್ಣ ರೈತ ಕುಟುಂಬಗಳಿಗೆ ತಲಾ 3,000 ರುಗಳ ಹೆಚ್ಚುವರಿ ಪರಿಹಾರವನ್ನು ನೀಡುವ ಮೂಲಕ ವಿಪತ್ತು ಪರಿಹಾರದ ಮಾನದಂಡಗಳನ್ನು ಮೀರಿ ಸಾಮಾಜಿಕ ಸುರಕ್ಷತಾ ಜಾಲವನ್ನು ಬಲಪಡಿಸಿದೆ. ಕರ್ನಾಟಕವು ಕಳೆದ ಕೆಲವು ವರ್ಷಗಳಿಂದ ಹವಾಮಾನ ಸಂಬಂಧಿ ತೀವ್ರ ಏರುಪೇರುಗಳನ್ನು ಎದುರಿಸ್ತಾ ಇದೆ. 2023-24ರ ಆರ್ಥಿಕ ವರ್ಷದಲ್ಲಿ ತೀವ್ರ ಬರ ಪರಿಸ್ಥಿತಿಯಿಂದಾಗಿ ಕೃಷಿ ವಲಯದ ಬೆಳವಣಿಗೆಯು ನೆಗೆಟಿವ್ಗೆ ಕುಸಿದಿತ್ತು. ಈ ಹಿನ್ನೆಲೆಯಲ್ಲಿ ಪ್ರಸ್ತುತ 2024-25ರ ಹಂಗಾಮಿನಲ್ಲಿ ಸುಧಾರಿತ ಮಳೆಯಿಂದಾಗಿ ಕೃಷಿ ಬೆಳವಣಿಗೆ ದರವು 4% ಏರಿಕೆಯಾಗಿದೆ. ಆದರೂ ಈ ಪಾಸಿಟಿವ್ ಬೆಳವಣಿಗೆಯ ನಡುವೆಯೂ ಮುಂಗಾರು ಮತ್ತು ಈಶಾನ್ಯ ಮುಂಗಾರು ಅವಧಿಗಳಲ್ಲಿ ರಾಜ್ಯದ ಹಲವು ಭಾಗಗಳು ಅತಿವೃಷ್ಟಿ, ಪ್ರವಾಹ ಮತ್ತು ಸ್ಥಳೀಯ ವಿಪತ್ತುಗಳಿಂದ ಬೆಳೆ ಹಾನಿಯನ್ನು ಎದುರಿಸಿವೆ. ಈ ಹಾನಿಯ ಪರಿಣಾಮವಾಗಿ 14.21 ಲಕ್ಷ ರೈತರಿಗೆ 2,249 ಕೋಟಿಗಳ ಪರಿಹಾರ ವಿತರಿಸುವ ಅಗತ್ಯತೆ ಎದುರಾಯಿತು. ಇನ್ನು ವಿಪತ್ತುಗಳಿಂದ ಉಂಟಾದ ಬೆಳೆ ನಷ್ಟಕ್ಕೆ ಪರಿಹಾರ ವಿತರಣೆಯು NDRF ಮತ್ತು SDRF
NDRF ಮಾರ್ಗಸೂಚಿಗಳನ್ನು ಅನುಸರಿಸುತ್ತದೆ. ಈ ಮಾರ್ಗಸೂಚಿಗಳನ್ನು 2022-23ರಿಂದ 2025-26ರ ಅವಧಿಗೆ ನವೀಕರಿಸಲಾಗಿದೆ. ರಾಜ್ಯ ಸರ್ಕಾರವು ವಿತರಿಸಿದ 2249 ಕೋಟಿಗಳ ಪರಿಹಾರವು ಈ ರಾಷ್ಟ್ರೀಯ ಮಾರ್ಗಸೂಚಿಗಳಿಗೆ ಅನುಗುಣವಾಗಿದೆ. ಈ ಪರಿಹಾರದ ವ್ಯವಸ್ಥೆಯು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಆದಾಯ ಬೆಂಬಲ ಯೋಜನೆಯಾದ PM ಕಿಸಾನ್ ಸನ್ಮಾನ್ ನಿಧಿ ಮತ್ತು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗಿಂತ ಭಿನ್ನವಾಗಿದೆ. ವಿಪತ್ತು ಪರಿಹಾರವು ನಿರ್ದಿಷ್ಟ ಬೆಳೆಹಾನಿಗೆ ಇನ್ಪುಟ್ ಸಬ್ಸಿಡಿಯನ್ನು ಒದಗಿಸುತ್ತದೆ. ಆದರೆ PM ಕಿಸಾನ್ ಡಿಜಿಟಲ್ ಮೂಲ ಸೌಕರ್ಯದ ಬಳಕೆಯು 2 ಯೋಜನೆಗಳ ವಿತರಣೆಯನ್ನು ಸುಗಮಗೊಳಿಸುತ್ತದೆ. ಸಚಿವರ ಹೇಳಿಕೆಯು ವಿಧಾನಸಭೆಯ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಕುರಿತು ನಡೆಸಿದ ಚರ್ಚೆಯ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರ ಟೀಕೆಗಳಿಗೆ ಪ್ರಕ್ರಿಯೆಯಾಗಿ ಬಂದಿತ್ತು. ಈ ಹಿನ್ನೆಲೆಯು 2249 ಕೋಟಿಗಳ ವಿತರಣೆಯು ಕೇವಲ ಆಡಳಿತಾತ್ಮಕ ಕ್ರಿಯೆಯಾಗಿರದೆ ರಾಜ್ಯ ಸರ್ಕಾರದ ಸಾರ್ವಜನಿಕ ನಿರೂಪಣೆ ಮತ್ತು ರಾಜಕೀಯ ಬದ್ಧತೆಯನ್ನು ಬಲಪಡಿಸುವ ಒಂದು ವಿತ್ತೀಯ ಪ್ರದರ್ಶನವಾಗಿದೆ ಎಂಬುದನ್ನು ಸೂಚಿಸುತ್ತೆ. ಈ ವೇಗದ ಮತ್ತು ಬೃಹತ್ ಪರಿಹಾರ ವಿತರಣೆಯು ರಾಜ್ಯ ಸರ್ಕಾರದ ವಿಪತ್ತು ನಿರ್ವಹಣಾ ದಕ್ಷತೆಯನ್ನು ಪ್ರದರ್ಶಿಸುತ್ತದೆ. ವಿಶೇಷವಾಗಿ ಹಿಂದಿನ ವರ್ಷದಲ್ಲಿ ಅಂದರೆ 2023ರ ಬರ ಪರಿಸ್ಥಿತಿಯಲ್ಲಿ ಕೇಂದ್ರದಿಂದ ನೆರವು ಪಡೆಯಲು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಬೇಕಾದ ಐತಿಹಾಸಿಕ ವಿವಾದದ ನಂತರ ಹಿಂದಿನ ಅನುಭವವು ಈ ಬಾರಿ ಕೇಂದ್ರದ ನೆರವಿನ ನಿರೀಕ್ಷೆ ಇಲ್ಲದೆ ರೈತರಿಗೆ ತ್ವರಿತವಾಗಿ ಹಣ ತಲುಪಿಸುವ ಆಡಳಿತಾತ್ಮಕ ಪಾಠವನ್ನು ಕಲಿಸಿದೆ ಎಂದು ವಿಶ್ಲೇಷಿಸಲಾಗ್ತಿದೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಪ್ರಸ್ತುತ ಮುಂಗಾರು ಹಂಗಾಮಿನಲ್ಲಿ 14.21 ಲಕ್ಷ ರೈತರಿಗೆ 2249 ಕೋಟಿ ಪರಿಹಾರವನ್ನು ನೀಡಲಾಗಿದೆ ಎಂದು ದೃಢಪಡಿಸಿದರು. ಈ ಬೃಹತ್ ಮೊತ್ತವನ್ನು ವಿತರಿಸಲು ರಾಜ್ಯ ಸರ್ಕಾರವು ನೇರ ನಗದು ವರ್ಗಾವಣೆಯ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡಿದೆ. ರಾಜ್ಯವು ಆದಾಯ ಬೆಂಬಲ ಮತ್ತು ವಿಪತ್ತು ಪರಿಹಾರ ವಿತರಣೆಗಾಗಿ ಆಧಾರ್ ಆಧಾರಿತ ಪಾವತಿ ವ್ಯವಸ್ಥೆಯನ್ನು ಬಳಸಿಕೊಂಡಿದೆ. ಇದು ತಾಂತ್ರಿಕವಾಗಿ ಅತ್ಯಂತ ಪಾರದರ್ಶಕ ಮತ್ತು ಪರಿಣಾಮಕಾರಿ ವಿಧಾನವಾಗಿದ್ದು, ನಿಧಿಗಳು ಮಧ್ಯವರ್ತಿಗಳ ಹಸ್ತಕ್ಷೇಪವಿಲ್ಲದೆ ನೇರವಾಗಿ ಫಲಾನುಭವಿ ರೈತರ ಬ್ಯಾಂಕ್ ಖಾತೆಗಳಿಗೆ ತಲುಪುವುದನ್ನು ಖಚಿತಪಡಿಸುತ್ತದೆ. ವಿಪತ್ತು ಪರಿಹಾರ ನಿಧಿಯ ರಚನೆಯು ಕೇಂದ್ರ ಮತ್ತು ರಾಜ್ಯಗಳ ಪಾಲುದಾರಿಕೆಯನ್ನು ಆಧರಿಸಿದೆ. ಆದರೂ ಪ್ರಸಕ್ತ ವರ್ಷದ ಅಂದರೆ ಈ ವರ್ಷದ 2249 ಕೋಟಿ ಪರಿಹಾರದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವು ಇಲ್ಲಿಯವರೆಗೆ ಯಾವುದೇ ಅನುದಾನ ಬಿಡುಗಡೆ ಮಾಡಿಲ್ಲ ಎಂಬ ಹೇಳಿಕೆಯು ರಾಜ್ಯದ ನಿರ್ವಹಣೆಯ ಮೇಲೆ ತೀವ್ರವಾದ ಒತ್ತಡವನ್ನು ಸೂಚಿಸುತ್ತದೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ನೀಡಿದ 14.21 ಲಕ್ಷ ರೈತರಿಗೆ 2249 ಕೋಟಿ ಪರಿಹಾರ ವಿತರಣೆಯ ಮಾಹಿತಿಯು ರಾಜ್ಯ ಸರ್ಕಾರದ ವಿಪತ್ತು ನಿರ್ವಹಣಾ ದಕ್ಷತೆ ಮತ್ತು ರೈತಪರ ಬದ್ಧತೆಯನ್ನು ಎತ್ತಿ ತೋರಿಸುತ್ತದೆ. ತಂತ್ರಜ್ಞಾನ ಆಧಾರಿತ ನೇರ ವರ್ಗಾವಣೆ ಮತ್ತು NDRF ಮಾನದಂಡಗಳನ್ನು ಮೀರಿ ಹೆಚ್ಚುವರಿ ಜೀವನಾಧಾರ ಪರಿಹಾರ ನೀಡುವ ರಾಜ್ಯದ ನಿರ್ಧಾರಗಳು ಆಡಳಿತಾತ್ಮಕ ಯಶಸ್ಸನ್ನು ಸೂಚಿಸುತ್ತವೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್